ಹಲೋ ಗಾಯ್ಸ್, ನೀವು ಪವಿತ್ರವಾದ ಕೆಂಪು ದಾರವನ್ನು ನೋಡಿರಬಹುದು. ಸಾಮಾನ್ಯವಾಗಿ ಈ ದಾರವನ್ನು ಹಿಂದೂ ಧರ್ಮದವರು ಪೂಜಿಸಿ ತಮ್ಮ ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳುತ್ತಾರೆ. ಈ ಪವಿತ್ರ ಕೆಂಪು ದಾರವನ್ನು ಕಲವಾ ದಾರ ಅಥವಾ ಮೌಲಿ ದಾರವೆಂದೂ ಕರೆಯುತ್ತಾರೆ. ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಕಲವಾ ದಾರವನ್ನು ಕಟ್ಟಿಕೊಳ್ಳುವುದರಿಂದ ತ್ರಿಮೂರ್ತಿಗಳ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ. ಕಲವಾ ದಾರವನ್ನು ಯಾವ ವ್ಯಕ್ತಿ ಕಟ್ಟಿಕೊಂಡಿರುತ್ತಾನೋ ಅವನಿಗೆ ದೈವಿಕ ಶಕ್ತಿಯ ಆಶೀರ್ವಾದವಿರುತ್ತದೆ. ಕೈ ಮಣಿಕಟ್ಟಿನ ಮೇಲೆ ಮಾತ್ರವಲ್ಲ, ಮನೆಯ ಈ ಸ್ಥಳಗಳಲ್ಲೂ ಕಲವಾ ಕಟ್ಟುವುದರಿಂದ ಪ್ರಯೋಜನವಿದೆ. ತುಳಸಿ ಗಿಡಕ್ಕೆ ಕಲವಾ ಕಟ್ಟಿ. ಸಾಮಾನ್ಯವಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಕಾಣಸಿಗುವ ಗಿಡವೆಂದರೆ ಅದುವೇ ತುಳಸಿ ಗಿಡ. ತುಳಸಿ ಗಿಡವನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ವಾಸಸ್ಥಾನವೆನ್ನುವ ನಂಬಿಕೆಯಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ತುಳಸಿ ಗಿಡಕ್ಕೆ ಕಲವಾ ದಾರವನ್ನು ಕಟ್ಟುವುದರಿಂದ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರಾಗುತ್ತದೆ. ಸಕಾರಾತ್ಮಕತೆ ಜೀವನದಲ್ಲಿ ನೆಲೆಯಾಗುತ್ತದೆ. ಕುಟುಂಬದಲ್ಲಿ ಧನ, ಧಾನ್ಯ ಹಾಗೂ ಸಂತೋಷದ ವಾತಾವರಣವನ್ನು ನಾವು ನೋಡಬಹುದು. ದೇವರ ಕೋಣೆಗೆ ಕಲವಾ ಕಟ್ಟಿ. ದೇವರ ಕೋಣೆಯನ್ನು ದೇವಾನುದೇವತೆಗಳ ವಾಸಸ್ಥಾನವೆನ್ನುವ ನಂಬಿಕೆಯಿದೆ. ನೀವು ಎಲ್ಲೋ ದೇವಸ್ಥಾನಗಳಿಗೆ ಹೋದಾಗ ತಂದ ಕಲವಾವಾದರೆ ಇನ್ನೂ ಉತ್ತಮ. ಕಲವಾವನ್ನು ನೀವು ದೇವರ ಕೋಣೆಯ ಬಾಗಿಲಿನ ಮೇಲೆ, ದೇವರ ವಿಗ್ರಹಕ್ಕೆ ಕಟ್ಟಿದರೆ ತುಂಬಾನೇ ಶುಭ. ದೇವರ ಕೋಣೆಯಲ್ಲಿ ಕಲವಾ ದಾರವನ್ನು ಇಡುವುದರಿಂದ, ದೇವರಿಗೆ ಕಲವಾ ದಾರವನ್ನು ಕಟ್ಟುವುದರಿಂದ ದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಅಡುಗೆ ಮನೆಯಲ್ಲಿ ಕಲವಾ ಕಟ್ಟಿ. ಅಡುಗೆ ಮನೆಯಲ್ಲೂ ನೀವು ಕಲವಾ ದಾರವನ್ನು ಕಟ್ಟಬಹುದು. ಅಡುಗೆ ಮನೆಯ ಕಿಟಕಿಯ ಮೇಲೆ, ಬಾಗಿಲಿಗೆ, ಅಡುಗೆ ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಅಥವಾ ಫ್ರಿಡ್ಜ್ಗೆ ಕಲವಾ ದಾರವನ್ನು ಕಟ್ಟಬೇಕು. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ, ಈ ಸ್ಥಳಗಳಲ್ಲಿ ಕಟ್ಟಲಾಗುವ ಕಲವಾ ದಾರವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸಿದ ಕಲವಾ ದಾರವಾಗಿರಬೇಕು. ಅಡುಗೆ ಮನೆಯ ಈ ಸ್ಥಳಗಳಲ್ಲಿ ನೀವು ಕಲವಾ ದಾರವನ್ನು ಕಟ್ಟುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ. ಆಕೆಯ ಆಶೀರ್ವಾದದಿಂದ ಮನೆಯಲ್ಲಿ ಧನ, ಧಾನ್ಯ ತುಂಬಿರುತ್ತದೆ. ತಿಜೋರಿಗೆ ಕಲವಾ ಕಟ್ಟಿ. ತಿಜೋರಿಯಲ್ಲಿ ಕಲವಾ ದಾರ ಇಡುವುದರಿಂದ ಅಥವಾ ತಿಜೋರಿಗೆ ಕಟ್ಟುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ. ಇದರಿಂದ ವ್ಯಕ್ತಿಯು ಧನ, ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಅದರಲ್ಲೂ ನೀವು ಲಕ್ಷ್ಮಿ ಪೂಜೆಯಲ್ಲಿ ಬಳಸಿದ ಕಲವಾ ದಾರವನ್ನು ತಿಜೋರಿಗೆ ಕಟ್ಟುವುದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದಿಲ್ಲ. ಕಲವಾ ಕಟ್ಟಿಕೊಳ್ಳುವುದರ ಪ್ರಯೋಜನವೇನು? ಕಲವಾ ದಾರವನ್ನು ನಾವು ಮಣಿಕಟ್ಟಿನ ಮೇಲೆ, ಕುತ್ತಿಗೆಗೆ ಕಟ್ಟಿಕೊಳ್ಳಬಹುದು. ಕಲವಾ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತದೆ. ನಕಾರಾತ್ಮಕ ಶಕ್ತಿಯ ಪ್ರಭಾವ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಮಾಡುವ ಎಲ್ಲಾ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಂಡು ಅದರಲ್ಲಿ ಯಶಸ್ಸು ಸಿಗುತ್ತದೆ. ಕಲವಾ ದಾರವು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಹಲೋ ಗಾಯ್ಸ್, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ.